ಜೀವನ ಅನ್ನೋ ಈ ದೋಣಿಯ ಪಯಣದಲ್ಲಿ ಕೆಲವೊಮ್ಮೆ ನೋವಿನ ಅಲೆಗಳು ಬಂದು ಅಪ್ಪಳಿಸೋದು ಸಾಮಾನ್ಯ. ನಾವು ಅಂದುಕೊಂಡಿದ್ದು ನಡೆಯದೇ ಇದ್ದಾಗ, ಹತ್ತಿರದವರಿಂದಲೇ ಮನಸ್ಸಿಗೆ ನೋವಾದಾಗ, ಮುಂದೇನು ದಾರಿ ಅಂತ ತೋಚದೆ ಹೋದಾಗ ಮನಸ್ಸು ಭಾರವಾಗಿ ಬಿಡುತ್ತೆ. ಅಂಥ ಹೊತ್ತಲ್ಲಿ ನಮಗೆ ಬೇಕಾಗಿರೋದು ಒಂದೇ ಒಂದು ಸಮಾಧಾನದ ಮಾತು, ಒಂದು ಭರವಸೆಯ ಬೆಳಕು. ಇವತ್ತು ನಾವು ಅಂಥದ್ದೊಂದು ಬೆಳಕಿನ ಕಡೆಗೆ ಹೋಗೋಣ. ಆ ಬೆಳಕೆ ನಮ್ಮೆಲ್ಲರ ಪ್ರೀತಿಯ ಕೃಷ್ಣ. ಮನಸ್ಸಿನ ಪ್ರತಿಯೊಂದು ಗೊಂದಲಕ್ಕೂ, ಪ್ರತಿಯೊಂದು ನೋವಿಗೂ ಶ್ರೀಕೃಷ್ಣನ ಮಾತುಗಳೇ ಮುದ್ದು. ಬನ್ನಿ, ಭಗವಾನ್ ಶ್ರೀಕೃಷ್ಣನ ಆಳವಾದ ಸಂದೇಶವನ್ನು ಒಂದು ಸುಂದರವಾದ, ಮನಸ್ಸಿಗೆ ಹತ್ತಿರವಾಗುವ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಈ ಕತೆ ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಿ ನೆಮ್ಮದಿ ನೀಡುವುದು ಖಚಿತ. ನಮಸ್ಕಾರ ಸ್ನೇಹಿತರೆ, MJ ಕನ್ನಡ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಒಂದು ದಿನ ದ್ವಾರಕಾ ನಗರಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಜಗದೊಡೆಯನಾದ ಶ್ರೀಕೃಷ್ಣನಿಗೆ ವಿಪರೀತ ತಲೆನೋವು ಶುರುವಾಯಿತು. ಎಂಥ ತಲೆನೋವು ಅಂದರೆ ಅದನ್ನು ತಡೆಯಲು ಅವನಿಗೂ ಸಾಧ್ಯವಾಗಲಿಲ್ಲ. ಅರಮನೆಯ ದೊಡ್ಡ ದೊಡ್ಡ ವೈದ್ಯರೆಲ್ಲ ಬಂದರು, ನಾನಾ ರೀತಿಯ ಔಷಧಿಗಳನ್ನು ಕೊಟ್ಟರು. ಆದರೆ ಕೃಷ್ಣನ ತಲೆನೋವು ಒಂದು ಕೊಂಚ ಕೂಡ ಕಡಿಮೆ ಆಗಲಿಲ್ಲ. ಸತ್ಯಭಾಮೆ, ರುಕ್ಮಿಣಿ ಸೇರಿದಂತೆ ಅವನ ಎಲ್ಲ ರಾಣಿಯರು ಅವನ ತಲೆಯನ್ನು ಒತ್ತುತ್ತಾ, ಉಪಚಾರ ಮಾಡುತ್ತಾ ಚಿಂತೆಯಲ್ಲಿ ಮುಳುಗಿದರು. ಜಗತ್ತನ್ನೇ ಕಾಪಾಡುವ ದೇವರಿಗೆ ಬಂದ ಈ ನೋವು ಈಗ ಹೇಗೆ ಕಡಿಮೆ ಮಾಡುವುದು ಅಂತ ಯಾರಿಗೂ ತಿಳಿಯಲಿಲ್ಲ. ಇದೇ ಸಮಯಕ್ಕೆ ಅಲ್ಲಿಗೆ ದೇವರ್ಷಿ ನಾರದರು ಬಂದರು. ಕೃಷ್ಣನ ಸ್ಥಿತಿಯನ್ನು ನೋಡಿ ಅವರಿಗೂ ಆತಂಕವಾಯಿತು. ನಾರಾಯಣ ನಾರಾಯಣ, ಏನಿದು ಪ್ರಭು, ನಿಮಗೆ ಹೀಗಾದರೆ ಈ ಜಗತ್ತಿನ ಗತಿ ಏನು ಎಂದು ಕೇಳಿದರು. ಆಗ ಕೃಷ್ಣನು ನೋವಿನಿಂದಲೇ ಕಣ್ಣು ತೆರೆದು ನಿಧಾನವಾಗಿ ಹೇಳಿದ, ನಾರದರೆ, ನನ್ನ ಈ ತಲೆ ನೋವಿಗೆ ಒಂದೇ ಒಂದು ಮದ್ದಿದೆ. ಆದರೆ ಅದನ್ನು ತರುವುದು ಬಹಳ ಕಷ್ಟದ ಕೆಲಸ. ಇದನ್ನು ಕೇಳಿದ ನಾರದರಿಗೆ ಆಶ್ಚರ್ಯವಾಯಿತು. ಅಂಥ ಮದ್ದು ಯಾವುದಿದೆ ಸ್ವಾಮಿ? 3 ಲೋಕದಲ್ಲೇ ಇರಲಿ, ಪಾತಾಳದಲ್ಲೇ ಇರಲಿ, ನಾನು ಒಂದು ಕ್ಷಣದಲ್ಲಿ ತಂದು ಕೊಡುತ್ತೇನೆ. ದಯವಿಟ್ಟು ಹೇಳಿ ಎಂದು ಕೇಳಿದರು. ಆಗ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತು ಕೇಳಿ ಅಲ್ಲಿದ್ದ ಎಲ್ಲರೂ ಒಂದು ಕ್ಷಣ ದಂಗಾಗಿ ಹೋದರು. ನನ್ನ ನಿಜವಾದ ಭಕ್ತರ ಪಾದದ ಧೂಳನ್ನು ತಂದು ನನ್ನ ತಲೆಗೆ ಹಚ್ಚಿದರೆ ಮಾತ್ರ ಈ ನೋವು ಮಾಯವಾಗುತ್ತದೆ ಎಂದನು ಶ್ರೀಕೃಷ್ಣ. ಸ್ನೇಹಿತರೆ, ಕಥೆಯನ್ನು ಮುಂದುವರಿಸುವ ಮೊದಲು ಇಲ್ಲಿ ಕೃಷ್ಣನು ಆಡುತ್ತಿರುವ ಆಟವನ್ನು ಗಮನಿಸಿ. ನಮ್ಮ ಜೀವನದ ನೋವುಗಳು ಹೀಗೆಯೇ. ನಾವು ಎಲ್ಲ ರೀತಿಯ ಪರಿಹಾರಗಳನ್ನು ಹುಡುಕುತ್ತಿರುತ್ತೇವೆ, ಹಣ, ಅಧಿಕಾರ, ಸಂಬಂಧಗಳು, ಹೀಗೆ. ಆದರೆ ನಿಜವಾದ ಸಮಾಧಾನ ಇರುವುದು ಎಲ್ಲೋ ಹೊರಗಲ್ಲ, ನಮ್ಮ ಒಳಗೆ ಇರುವ ಒಂದು ಭಾವನೆಯಲ್ಲಿ. ಕೃಷ್ಣನು ಭಗವದ್ಗೀತೆಯಲ್ಲಿ ಇದನ್ನೇ ಸರಳವಾಗಿ ಹೇಳಿದ್ದಾನೆ. ಅವನು ಹೇಳುವುದಿಷ್ಟೇ, ನೀನು ಮಾಡುವ ಕೆಲಸದ ಮೇಲೆ ಮಾತ್ರ ನಿನ್ನ ಗಮನವಿರಲಿ, ಅದರ ಫಲಿತಾಂಶದ ಬಗ್ಗೆ ಚಿಂತಿಸಬೇಡ. ನಮ್ಮ ನೋವಿಗೆ ಮುಖ್ಯ ಕಾರಣವೇನು ಗೊತ್ತೇ? ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಇದರಿಂದ ನನಗೆ ಏನು ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಟುಕೊಳ್ಳುವುದು. ಆ ನಿರೀಕ್ಷೆ ಸುಳ್ಳಾದಾಗ ಮನಸ್ಸಿಗೆ ನೋವಾಗುತ್ತದೆ. ಆದರೆ ಯಾವ ನಿರೀಕ್ಷೆಯೂ ಇಲ್ಲದೆ ಪ್ರೀತಿಯಿಂದ ನಮ್ಮ ಕೆಲಸವನ್ನು ನಾವು ಮಾಡಿದರೆ ಅಲ್ಲಿ ನೋವಿಗೆ ಜಾಗವೇ ಇರುವುದಿಲ್ಲ. ಹಾಗೆಯೇ ಕೃಷ್ಣನು ಹೇಳುವ ಇನ್ನೊಂದು ಮಾತು, ನಾನು ನನ್ನದು ಎಂಬ ಯೋಚನೆಯನ್ನು ಬಿಟ್ಟುಬಿಡು, ಎಲ್ಲವನ್ನೂ ನನಗೆ ಒಪ್ಪಿಸಿಬಿಡು, ಆಗ ನೀನು ಶಾಂತಿಯಿಂದ ಇರುತ್ತೀಯ. ನೋಡಿ, ನನಗೆ ಯಾಕೆ ಈ ಕಷ್ಟ ಬಂತು, ನನ್ನನ್ನೇ ಎಲ್ಲರೂ ಯಾಕೆ ನೋಯಿಸುತ್ತಾರೆ, ಈ ನಾನು ಅನ್ನೋ ಯೋಚನೆಯೇ ನಮ್ಮ ಅರ್ಧದಷ್ಟು ದುಃಖಕ್ಕೆ ಕಾರಣ. ಯಾವಾಗ ನಾವು ನಮ್ಮ ಚಿಂತೆಯನ್ನೆಲ್ಲ ಆ ದೇವರಿಗೆ ಒಪ್ಪಿಸಿ, ಎಲ್ಲ ನೀನೇ, ನಿನ್ನ ಇಚ್ಛೆಯಂತೆ ನಡೆಯಲಿ ಅಂತ ಸುಮ್ಮನಾಗುತ್ತೇವೆಯೋ, ಆಗ ನಮ್ಮ ಮನಸ್ಸು ಹತ್ತಿಯಂತೆ ಹಗುರವಾಗುತ್ತದೆ. ಈಗ ಮತ್ತೆ ಕತೆಗೆ ಬರೋಣ. ಶ್ರೀಕೃಷ್ಣ ಪರಮಾತ್ಮನ ಮಾತನ್ನು ಕೇಳಿದ ನಾರದರು ಮೊದಲು ಅವನ ಪಕ್ಕದಲ್ಲೇ ಇದ್ದ ರುಕ್ಮಿಣಿಯ ಬಳಿ ಹೋಗಿ, ತಾಯಿ, ಪ್ರಭುವಿನ ನೋವು ಕಡಿಮೆ ಆಗಬೇಕಾದರೆ ದಯವಿಟ್ಟು ನಿಮ್ಮ ಪಾದದ ಧೂಳನ್ನು ಕೊಡಿ ಎಂದು ಕೇಳಿದರು. ಅದನ್ನು ಕೇಳಿ ರುಕ್ಮಿಣಿಯು ಬೆಚ್ಚಿಬಿದ್ದಳು. ಛೇಛೆ, ಇದೆಂಥ ಮಾತು? ಪತಿಯೇ ದೇವರು, ದೇವರ ತಲೆಯ ಮೇಲೆ ನನ್ನ ಕಾಲಿನ ಧೂಳನ್ನು ಹಾಕಿದರೆ ನನಗಿಂತ ದೊಡ್ಡ ಪಾಪಿ ಇನ್ನೊಬ್ಬರಿರುತ್ತಾರೆಯೇ? ನನಗೆ ನರಕ ಪ್ರಾಪ್ತಿಯಾಗುತ್ತದೆ. ಈ ಕೆಲಸ ನನ್ನಿಂದ ಆಗದು ಎಂದು ಕೈ ಮುಗಿದಳು. ನಾರದರು ಉಳಿದ ರಾಣಿಯರನ್ನು ಕೇಳಿದರು. ಎಲ್ಲರದ್ದು ಇದೇ ಉತ್ತರ, ಸ್ವಾಮಿಯ ಒಳಿತಿಗಾಗಿ ನಾವು ಪ್ರಾಣವನ್ನೇ ಕೊಡುತ್ತೇವೆ. ಆದರೆ
ಅವರ ತಲೆಯ ಮೇಲೆ ನಮ್ಮ ಕಾಲಿನ ಧೂಳನ್ನು ಹಾಕಿ ಪಾಪ ಕಟ್ಟಿಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ ಎಂದರು. ಅವರೆಲ್ಲರೂ ತಮ್ಮ ಮುಂದಿನ ಗತಿಯ ಬಗ್ಗೆ, ಪಾಪ ಪುಣ್ಯದ ಬಗ್ಗೆ ಯೋಚಿಸಿದರೆ ಹೊರತು ಆ ಕ್ಷಣದಲ್ಲಿ ಕೃಷ್ಣನ ನೋವನ್ನು ಕಡಿಮೆ ಮಾಡುವ ಧೈರ್ಯ ಮಾಡಲಿಲ್ಲ. ನಿರಾಶರಾದ ನಾರದರು ಯೋಚಿಸುತ್ತಾ ಕೃಷ್ಣನ ಪರಮಭಕ್ತೆಯರಾದ ಗೋಪಿಯರ ನೆನಪಾಗಿ ಬೃಂದಾವನದ ಕಡೆಗೆ ಹೊರಟರು. ಅಲ್ಲಿ ಯಮುನೆಯ ತೀರದಲ್ಲಿ ಗೋಪಿಯರು ಕೃಷ್ಣನನ್ನೇ ನೆನೆಯುತ್ತಾ ತಮ್ಮ ಕೆಲಸಗಳಲ್ಲಿ ಮುಳುಗಿದ್ದರು. ನಾರದರು ಅವರ ಬಳಿ ಹೋಗಿ ಕೃಷ್ಣನ ತಲೆನೋವಿನ ಬಗ್ಗೆ ಮತ್ತು ಅದಕ್ಕಿರುವ ಪರಿಹಾರದ ಬಗ್ಗೆ ವಿವರಿಸಿದರು. ನಾರದರು ಮಾತು ಮುಗಿಸುವುದಕ್ಕೂ ಮೊದಲೇ ಅಲ್ಲಿದ್ದ ಎಲ್ಲ ಗೋಪಿಯರು ಒಂದೇ ಧ್ವನಿಯಲ್ಲಿ, ಅಯ್ಯೋ, ನಮ್ಮ ಕೃಷ್ಣನಿಗೆ ನೋವಾಗಿದೆಯೇ, ಬೇಗ ತೆಗೆದುಕೊಳ್ಳಿ, ನಮ್ಮ ಪಾದದ ಧೂಳನ್ನು ಬೇಗ ತೆಗೆದುಕೊಂಡು ಹೋಗಿ ಎಂದು ಕೂಗುತ್ತಾ ನೆಲದ ಮೇಲಿನ ಧೂಳನ್ನು ಬಾಚಿ ಬಾಚಿ ಕೊಡಲು ಶುರು ಮಾಡಿದರು. ಇದನ್ನು ನೋಡಿ ನಾರದರಿಗೆ ಆಶ್ಚರ್ಯ ಮತ್ತು ಆತಂಕ ಎರಡೂ ಆಯಿತು. ಅಮ್ಮಂದಿರ, ನಿಮಗೇನಾದರೂ ಅರಿವಿದೆಯೇ? ನಿಮ್ಮ ಪಾದದ ಧೂಳನ್ನು ಭಗವಂತನ ತಲೆಗೆ ಹಚ್ಚಿದರೆ ನಿಮಗೆ ಘೋರ ನರಕ ಸಿಗುತ್ತದೆ, ನಿಮಗೆ ಪಾಪ ಸುತ್ತಿಕೊಳ್ಳುತ್ತದೆ ಎಂದು ಎಚ್ಚರಿಸಿದರು. ಆಗ ಒಬ್ಬ ಗೋಪಿಯು ಮುಂದೆ ಬಂದು ಕೈ ಮುಗಿದು ನಾರದರಿಗೆ ಹೇಳಿದಳು, ಮುನಿಗಳೇ, ನಮ್ಮ ಕೃಷ್ಣನ ನೋವನ್ನು ಕಡಿಮೆ ಮಾಡಲು ನಮ್ಮ ಕಾಲಿನ ಧೂಳು ಬೇಕೆಂದಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ ನಮಗೆ ಬೇರಿಲ್ಲ. ಅವನ ನೋವು ಒಂದು ಕ್ಷಣ ಕಡಿಮೆ ಆಗುವುದಾದರೆ ಅದಕ್ಕಾಗಿ ನಾವು 1000 ವರ್ಷ ನರಕದಲ್ಲಿ ಕಷ್ಟಪಡಲು ಸಿದ್ಧ. ನಮ್ಮ ಕೃಷ್ಣ ನಕ್ಕರೆ ಸಾಕು. ಆ ನಗುವಿನ ಮುಂದೆ ನರಕದ ಬೆಂಕಿಯೂ ನಮಗೆ ತಂಪಾಗಿರುತ್ತದೆ. ದಯವಿಟ್ಟು ಇದನ್ನು ಬೇಗ ತೆಗೆದುಕೊಂಡು ಹೋಗಿ ನಮ್ಮ ಕೃಷ್ಣನನ್ನು ಉಳಿಸಿ. ಸ್ನೇಹಿತರೆ, ಆ ಗೋಪಿಯರ ಮಾತಿನಲ್ಲಿ ಅಡಗಿರುವ ಪ್ರೀತಿಯ ಆಳವನ್ನು ಗಮನಿಸಿ. ರಾಣಿಯರು ನನಗೆ ಪಾಪ ಬಂದರೆ ಏನು ಗತಿ ಎಂದು ತಮ್ಮ ಬಗ್ಗೆ ಯೋಚಿಸಿದರು. ಆದರೆ ಗೋಪಿಯರು ತಮ್ಮ ನೋವು, ತಮ್ಮ ಭವಿಷ್ಯ, ತಮ್ಮ ಪಾಪ ಪುಣ್ಯ ಯಾವುದರ ಬಗ್ಗೆಯೂ ಯೋಚಿಸಲಿಲ್ಲ. ಅವರ ಒಂದೇ ಒಂದು ಯೋಚನೆ ನಮ್ಮ ಕೃಷ್ಣ ಚೆನ್ನಾಗಿರಬೇಕು ಎಂಬುದಾಗಿತ್ತು. ಇದೇ ನೋಡಿ ಮನಸ್ಸಿನ ನೋವಿಗೆ ನಿಜವಾದ ಮದ್ದು. ಯಾವಾಗ ನಾವು ನಾನು, ನನ್ನದು, ನನಗೆ ಏನಾಗುತ್ತದೋ ಎಂಬ ಯೋಚನೆಯಿಂದ ಹೊರಬಂದು ಎಲ್ಲವನ್ನ ಆ ಭಗವಂತನಿಗೆ ಅಥವಾ ಒಂದು ಒಳ್ಳೆಯ ಉದ್ದೇಶಕ್ಕೆ ಪೂರ್ತಿಯಾಗಿ ಒಪ್ಪಿಸಿ ಬಿಡುತ್ತೇವೆಯೋ ಆಗ ನಮ್ಮ ಸ್ವಂತ ನೋವುಗಳು ಇಲ್ಲವಾಗುತ್ತವೆ. ಗೋಪಿಯರ ಪ್ರೀತಿಯಲ್ಲಿ ನಾನು ಇರಲಿಲ್ಲ, ಕೇವಲ ಕೃಷ್ಣ ಮಾತ್ರ ಇದ್ದ. ಇದಕ್ಕೆ ಶರಣಾಗತಿ ಅಥವಾ ಸಂಪೂರ್ಣ ನಂಬಿಕೆ ಎಂದು ಹೇಳುತ್ತಾರೆ. ನಿಮ್ಮ ಮನಸ್ಸಿಗೂ ನೋವಾದಾಗ ಈ ಗೋಪಿಯರನ್ನು ನೆನಪಿಸಿಕೊಳ್ಳಿ. ನಿಮ್ಮ ಎಲ್ಲ ಚಿಂತೆಗಳನ್ನು, ಎಲ್ಲ ಭಾರಗಳನ್ನು ಆ ಕೃಷ್ಣನ ಪಾದದ ಮೇಲೆ ಇಟ್ಟು, ಕೃಷ್ಣ, ಎಲ್ಲವನ್ನ ನಿನಗೆ ಬಿಟ್ಟಿದ್ದೇನೆ, ನೀನೇ ದಾರಿ ತೋರಿಸು ಎಂದು ಮನಸ್ಸಿನಿಂದ ಕೇಳಿಕೊಳ್ಳಿ. ಆಗ ಅವನು ನಿಮ್ಮ ಮನಸ್ಸಿನ ನೋವನ್ನು ಖಂಡಿತವಾಗಿಯೂ ದೂರ ಮಾಡಿ ಗೋಪಿಯರಿಗೆ ಕೊಟ್ಟಂತೆ ನಿಮಗೂ ಶಾಂತಿ, ದೊಡ್ಡ ಭಾಗ್ಯವನ್ನು ನೀಡುತ್ತಾನೆ. ನಿಮ್ಮ ಎಲ್ಲ ಚಿಂತೆಗಳು ದೂರವಾಗಲಿ, ನಿಮ್ಮ ಮನಸ್ಸಿನಲ್ಲಿ ಸದಾ ನೆಮ್ಮದಿ ನೆಲೆಸಿರಲಿ ಎಂದು ಆ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸುತ್ತಾ, ಇಂತಹ ಮಹಾಜ್ಞಾನದ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ MJ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ, ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡುವರಾಗಿ ಆಶಿಸುತ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ಕಾರ.